ನಮಸ್ಕಾರ ದೇವರು ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು 30 ವೀಡಿಯೋ ಫಸ್ಟ್ನೇ ವೀಡಿಯೋ. ಇವತ್ತು 30 ವೀಡಿಯೋ ಡೇ 1. ಏನಪ್ಪ ಇವತ್ತಿನ ಟಾಪಿಕ್ ಅಂದರೆ ಗಂಡು ಹೆಣ್ಣು ಕಂಡುಹಿಡಿಯೋದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ವಾಲೆಗರು ಅಚ್ಚಿನಿನ ಆರ್ಸೋಣ ಬನ್ನಿ. ಅವೆರಡು ತೊಗೊಂಡು ಸಿಗ್ತೀನಿ ಫ್ರೆಂಡ್ಸ್. ಇವೆರಡು ತೊಗೊಂಡಿದ್ದೀನಿ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತೀರಾ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ, ನೀಟಾಗಿ ಅರ್ಥ ಆಗೋಲ್ಲ. ಗಂಡು ಹೆಣ್ಣು ಕಂಡುಹಿಡಿಯೋದು ತುಂಬ ಜನ ಕನ್ಫ್ಯೂಸ್ ಇರುತ್ತೆ. ಅದರಲ್ಲೂ ಬಿಗಿನರ್ಸಿಗೆ ತುಂಬ ಕನ್ಫ್ಯೂಸು. ಗಂಡು ಜೊತೆ ಹಾಕಿರ್ತಾರೆ, ಹೆಣ್ಣು ಜೊತೆ ಹಾಕಿರ್ತಾರೆ. ಹೆಣ್ಣು 2 ಜೊತೆ ಹಾಕ್ಬಿಟ್ಟು ಹೆಣ್ಣುಗಳು 4 ಮೊಟ್ಟೆ ಇಟ್ಬಿಟ್ಟಿರುತ್ತೆ. ನೀವೇ 4 ಮೊಟ್ಟೆ ಇಟ್ಟಿದೆ ಅಂತ ಹೇಳ್ತಿರ್ತೀರ. ಅದಕ್ಕೋಸ್ಕರ ಹೇಳ್ತಿರೋದು. ಕರೆಕ್ಟಾಗಿ ನೋಡಿ, ಫುಲ್ ಇನ್ಫಾರ್ಮೇಷನ್ ವೀಡಿಯೋ ಇದೆ ಇದು. ಅವೆರಡು ಆರಿಸ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಆರಿಸಿದ್ದೀನಿ, ಆರ್ತಿ ಅವೆರಡು. ಇದು ವಾಲೆಗರು, ಹಿಂದ್ಗಡೆ ರಚ್ಚೀನಿ. ಮನೆ ಮೇಲೆ ಆರ್ತಿದ್ದಾವೆ. ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ಲ ದಮ್ ಕಟ್ಟಬೇಕಂತ, ಅದು ನೆಕ್ಸ್ಟ್ ವೀಡಿಯೋ ದಮ್ ಕಟ್ಟೋದು ಹೇಗೆ ಅಂತ ವೀಡಿಯೋ ಮಾಡ್ತೀನಿ ನೋಡಿ. ಪಕ್ಕಾ ರಿಸಲ್ಟ್ ಕೊಡುತ್ತದು ದಮ್ ಕಟ್ಟೋದು, ಕಟ್ಸ್ಬೇಕು ಅಕ್ಕಿಗೆ ಅಂತ. ಇವೆರಡು ಇಳಿದ ಮೇಲೆ ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ಗಂಡು ಹೆಣ್ಣು ಹೇಗೆ ಕಂಡುಹಿಡಿಯೋದು ಅಂತ. ಫ್ರೆಂಡ್ಸ್, ಆರಿಸಿರೋ ಅಕ್ಕಿ 2 ಬಂದು ಇಳಿದೇವೆ. ಇವಾಗ ಅಷ್ಟು ಅಕ್ಕಿ ಬಿಡಂಬರಿ ಫ್ರೆಂಡ್ಸ್. ಗಂಡು ಹೆಣ್ಣು ಕಂಡುಹಿಡಿಯೋದು ಹೇಗೆ ಅಂದರೆ, ಹೊರಗಡೆ ಬಿಟ್ಟಾಗ ಮಸ್ತಿಗೆ ಬಂದಿರೋ ಅಕ್ಕಿಗಳು, ಗಂಡು ಅಕ್ಕಿಗಳು ಗುಮಾಯಿಸ್ಕೊಳ್ತಾ ಇರ್ತವೆ. ಈ ಥರ ಗುಮಾಯಿಸ್ತಿರ್ತವೆ ನೋಡಿ. ಅದು ಗುಮಾಯಿಸ್ತಿದೆ ರೇಗ್ದಾರು. ಈ ಥರ ಅವು ಗುಮಾಯಿಸ್ತಿರ್ತವೆ ಹೆಣ್ಮೇಲೆ. ಹೆಣ್ಗಳು ಅಷ್ಟು ಹೊರಗಡೆ ಗುಮಾಯಿಸಲ್ಲ, ಗೂಡೊಳಗಡೆ ಸ್ವಲ್ಪ ಗುಮಾಯಿಸ್ತವೆ. ಗೂ ಅಂತ ಸೌಂಡ್ ಬರಲ್ಲ ಅದ್ರದ್ದು ಅಷ್ಟು. ಒಂದು ಚೀನಿ ನೋಡಿ, ಚೀನಿ ಗುಮಾಯಿಸ್ತಾನೆ. ಫ್ರೆಂಡ್ಸ್, ಇದಾಯ್ತಾ? ಈಗ ಹಂಗೆ ನೋಡಿದ ತಕ್ಷಣ ಹೆಂಗೆ ಕಂಡುಹಿಡಿ ಅಂತ ಹೇಳ್ಕೊಡ್ತೀನಿ. ಈಗ ತಡೀರಿ. ಅಕ್ಕಿ ನೋಡಿದ್ರೆ ಗಂಡು ಹೆಣ್ಣು ಅಂತ ಹೇಗೆ ಕಂಡುಹಿಡಿಯೋದು ಅಂತ. ನೋಡಿ, ಗಂಡು ಸ್ವಲ್ಪ ದಪ್ಪ ಬರುತ್ತೆ, ಹೆಣ್ಣು ಸ್ವಲ್ಪ ತೆಳ್ಳಗೆ ಬರುತ್ತೆ. ಹಿಡಿದು ತೋರಿಸ್ತೀನಿ. ಗಂಡು ನೋಡ್ಬೋದು, ಅಕ್ಕಿ ಸೈಜ್ ಬರುತ್ತೆ ಗಂಡು ಅಕ್ಕಿಗಳಾದರೆ. ಗಂಡು ಅಕ್ಕಿಗಳಾದರೆ ಸೈಜ್ ಬರುತ್ತೆ, ತಲೆನೂ ದಪ್ಪ ಬರುತ್ತೆ ಗಂಡು ಅಕ್ಕಿಗಳಿಗೆ ನೋಡಿ. ಗಂಡು ಅಕ್ಕಿಗಳಿಗೆ ದಪ್ಪ ಅಕ್ಕಿಗಳು ಗಂಡು ಹೆಣ್ಣಿಗಿಂತ ದಪ್ಪ ಇರುತ್ತೆ. ಇಷ್ಟೊತ್ತುವರೆಗೂ ಗಂಡಕ್ಕಿ ನೋಡಿದ್ರಿ, ಹೆಣ್ಣಕ್ಕಿ ನೋಡಿ. ಗಂಡಕ್ಕಿಗಿಂತ ಬೆಳ್ಳಗಿದೆ. ನೋಡಿ, ಗಂಡಕ್ಕಿಗಿಂತ ತೆಳ್ಳಗಿದೆ. ತಲೆನೂ ಅಷ್ಟೇ, ಅದಕ್ಕಿಂತ ದಪ್ಪ ಇರಲ್ಲ, ತೆಳ್ಳಗಿರುತ್ತೆ ಸಣ್ಣಗೆ ಅಷ್ಟೇ. ಅದರಲ್ಲೇ ನೋಡ್ಕೊಂಡು ಹಿಡಿಬೋದು. ಈಗ ಚೀನಿ ಜೊತೆ ತೋರಿಸ್ಬಿಟ್ಟು, ಇದು ಚೀನಿ, ಇದು ಧೂಮ. ಇದರಲ್ಲಿ ಏನಪ್ಪ ಅಂದರೆ ಹೆಣ್ಣು ಅವಾಗಲೇ ಫಸ್ಟಿಗೆ ತೋರಿಸ್ನಲ್ಲ ಗಂಡು ರೆಡ್ದಾರು, ಅದು ಥರನೇ ಸೈಜ್ ಬರುತ್ತೆ. ತಲೆ ನೋಡಿ
ತಲೆನೂ ಅಷ್ಟೇ ಅದ್ರ ಥರನೇ ಬರುತ್ತೆ. ಯಾಕಪ್ಪ ಅಂದರೆ ಇದು ಲೆಂತ್ ಕೀಲ್ ಬರುತ್ತೆ ಮರಿಗಳು, ಅದಕ್ಕೋಸ್ಕರ ಇದು ದಪ್ಪ ಬರುತ್ತೆ. ಬಾಡಿ ಶೇಪು ನೋಡ್ಬೋದು, ಅದ್ರ ಥರನೇ ಇರುತ್ತೆ. ಇವಾಗ ಸಬ್ಜಾ ತೋರಿಸ್ನಲ್ಲ ಅದ್ರ ಗಂಡಿದು, ಇದ್ರದ್ದು ಅಷ್ಟೇ ತಲೆ ಸ್ವಲ್ಪ ದಪ್ಪ ಬರುತ್ತೆ. ಬಾಡಿ ಪ್ಯಾಟ್ರನ್ ಅಷ್ಟೇ ದಪ್ಪನೇ ಇರುತ್ತೆ ಬಾಡಿ. ಫಸ್ಟ್ನೇ ಗಂಡುಗಳು ತೋರಿಸ್ನಲ್ಲ ಅದೇ ಥರ ಇರುತ್ತೆ. ಫ್ರೆಂಡ್ಸ್, ಒಬ್ಬೊಬ್ರು ಪಿನ್ ನೋಡಿ ಹೇಳ್ತಾರೆ. ಏನಪ್ಪ ಅಂದರೆ ಪಿನ್ ಹೇಳೋದ್ರಲ್ಲಿ ಗಂಡಿಗೂ ಅಗಲ ಇರುತ್ತೆ ಪಿನ್ನು, ಹೆಣ್ಣಿಗೂ ಅಗಲ ಇರುತ್ತೆ, ಹೇಳೋಕ್ಕಾಗಲ್ಲ ಅದು ಕರೆಕ್ಟಾಗಿ. ಈ ಥರ ಬಾಡಿ ಪ್ಯಾಟ್ರನ್ನು ಮತ್ತು ಹೊರಗೆ ಬಿಟ್ಟಾಗ ಗುಟ್ರಿಕೆ ಹೊಡೆಯುತ್ತಲ್ಲ ಅದೇ ನೋಡಿ ಹೇಳಿದ್ರೆ ಕರೆಕ್ಟಾಗಿರುತ್ತೆ. ಇವತ್ತಿನ ವಿಡಿಯೋ ಬಂದು ಇಷ್ಟೇ ಫ್ರೆಂಡ್ಸ್. ಯಾರ್ಯಾರಿಗೆ ಇಷ್ಟ ಆಗಿದೆ ಇಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ನಾಲ್ಗೆ ಸೆಟ್ ಮಾಡ್ಕೊಳ್ಳಿ. ಕನ್ನಡ ಉಳಿಸಿ ಕನ್ನಡಿಗರ ಬೆಳೆಸಿ ಅಂತ ಈ ವಿಡಿಯೋ ಎಂಡ್ ಮಾಡ್ತೀನಿ.